10 ವರ್ಷಗಳ ಹಿಂದೆ ಸ್ಯಾಂಡಲ್ವುಡ್ ಬೆಳ್ಳಿ ಪರದೆಯಲ್ಲಿ ಬರೋಬ್ಬರಿ 1 ವರ್ಷದ ಕಾಲ ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರಿಗೆ ಸ್ಯಾಂಡಲ್ವುಡ್ ಬೆಳ್ಳಿ ಪರದೆಯಲ್ಲಿ ಭರ್ಜರಿ ರಸದೌತಣವನ್ನ ನೀಡಿದಂತಹ ರಂಗಿತರಂಗ ಸಿನಿಮಾ 10 ವರ್ಷಗಳನ್ನ ಕಂಪ್ಲೀಟ್ ಮಾಡಿಕೊಂಡು ಮತ್ತೊಮ್ಮೆ ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರನ್ನ ಎಂಟರ್ಟೈನ್ ಮಾಡೋದಕ್ಕೆ ರಿಲೀಸ್ ಆಗ್ತಾ ಇದೆ. ಸದ್ಯ ಈ ಒಂದು ಸಿನಿಮಾದ ನಾಯಕ ನಟರಾಗಿರುವಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ನಿರೂಪ್ ಭಂಡಾರಿ ಅವರು ನಮ್ಮ ಬಾಸ್ ಟಿವಿ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತುಕತೆಗೆ ಸಿಕ್ಕಿದ್ದಾರೆ. ನಾನು ಒಂದು ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ ಸರ್. ಸರ್ 10 ವರ್ಷಗಳಾದ್ರೂ ಕೂಡ ನಿಮ್ಮಲ್ಲಿ ಏನು ಚೇಂಜಸ್ ಕಾಣಿಸಿಲ್ಲ ಸರ್. ಥ್ಯಾಂಕ್ ಯು ಸೋ ಮಚ್. ಕಾಂಪ್ಲಿಮೆಂಟ್ ಆಗಿ ತಗೋತೀನಿ. ನಾಟ್ ಜಸ್ಟ್ ಫಿಸಿಕಲಿ, ಐ ಥಿಂಕ್ ಇವನ್ ಆಸ್ ಅ ಪರ್ಸನ್ ಏನು ಚೇಂಜ್ ಆಗಿಲ್ಲ ಅಂತ ಅನ್ಕೋತೀನಿ. ಖಂಡಿತವಾಗ್ಲು ಅವಾಗ ಹೆಂಗಿತ್ತು ಇವಾಗೂ ಹಂಗೆ ಇದ್ರ ಅಂಡ್ ಅವಾಗ ಹೆಂಗ್ ರೆಸ್ಪಾನ್ಸ್ ಮಾಡ್ತಾರೆ ಅದೇ ರೆಸ್ಪಾನ್ಸ್ ಇದೆ ಅಂಡ್ ಅಷ್ಟೇ ಒಳ್ಳೆ ಮನ್ಸಿದೆ. ಅಂಡ್ 10 ವರ್ಷಗಳು ಒಂದು ಚಿಟಿಕೆ ಹೊಡೆಯುವಷ್ಟರಲ್ಲಿ ದಿನ ಕಳೀತಾ ಇದೆ. 10 ವರ್ಷಗಳು ಕಂಪ್ಲೀಟ್ ಮಾಡ್ಕೊಂಡಿದ್ರ ಅಂಡ್ ಕಂಗ್ರಾಚುಲೇಷನ್ಸ್ ಎಲ್ಲ ನಮ್ಮ ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರ ಕಡೆಯಿಂದ ಅಂಡ್ ನಮ್ಮ ಬಾಸ್ ಟಿವಿ ವೀಕ್ಷಕರ ಕಡೆಯಿಂದ. ಹೇಗೆ ಅನ್ನಿಸ್ತಿದೆ ರಿಲೀಸ್ ಮಾಡ್ತಿರುವಂತಹ ಪ್ಲಾನ್ಸ್ ಎಲ್ಲ? ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ 10 ವರ್ಷ ಆಗಿದೆ ಅಂತಾನೆ ನಂಬಕ್ ಆಗ್ತಾ ಇಲ್ಲ. ಬಿಕಾಸ್ ಹೇಗ್ ಹೋಯ್ತು 10 ವರ್ಷ ಗೊತ್ತೇ ಆಗ್ತಾ ಇಲ್ಲ. ಸೊ ನನಗೆ ಇನ್ಫ್ಯಾಕ್ಟ್ ಲಾಸ್ಟ್ ವೀಕ್ ನಮ್ ತಂದೆ ಮತ್ತೆ ಪ್ರಕಾಶ್ ಅವರೆಲ್ಲ ಮಾತಾಡಿ ಎಲ್ಲ ರಿಲೀಸ್ ಮಾಡೋಣ ಅಂತ ಡಿಸೈಡ್ ಮಾಡಿದಾಗ 10 ವರ್ಷ ಆಗೋಯ್ತು ಅನ್ನೋ ಒಂದು ಇದು ಸಿಂಕಿನ್ ಆಗಿದೆ ಅವಾಗ. ಅಂಡ್ ಖುಷಿನೂ ಆಯ್ತು ಬಿಕಾಸ್ ಮತ್ತೆ ಥಿಯೇಟರ್ ಅಲ್ಲಿ, ಬಿಕಾಸ್ ರಂಗಿತರಂಗ ಒಂದು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್. ತುಂಬಾ ಜನ ನಂಗೆ ಹೇಳಿದ್ದಾರೆ, ಮೊಬೈಲ್ ಅಲ್ಲಿ ಅಥವಾ ಮನೆಯಲ್ಲಿ ನೋಡಿದಾಗ ಸೇಮ್ ಫೀಲಿಂಗ್ ಸಿಗಲ್ಲ. ಬಿಕಾಸ್ ಆ ಸೌಂಡ್ ಎಫೆಕ್ಟ್ಸ್, ಬ್ಯಾಕ್ ಗ್ರೌಂಡ್ ಸ್ಕೋರು ಅಂಡ್ ಡೈರೆಕ್ಷನ್ ಮಾಡಿರೋ ರೀತಿ ಎಲ್ಲಾನು ನಿಮ್ಗೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಆಗಿ ಅದು ಎಕ್ಸೈಟ್ಮೆಂಟ್ ಕೊಡೋದು. ಖುಷಿಯಾಗಿದೆ ಏನಂದ್ರೆ ನಂಗೆ ಇದು ಅನೌನ್ಸ್ ಆಗಿದ್ದ ದಿನದಿಂದ ತುಂಬಾ ಜನ ಸೋಷಿಯಲ್ ಮೀಡಿಯಾಲಿ ಇರ್ಬೋದು, ಪರ್ಸನಲಿ ಕಾಲ್ ಮಾಡಿರ್ಬೋದು. ಫಸ್ಟ್ ಟೈಮ್ ನಮಗ್ ಮಿಸ್ ಆಗಿತ್ತು, ಮತ್ತೆ ನೋಡ್ತೀವಿ ಅನ್ನೋರು ಕೆಲವರು. ಫಸ್ಟ್ ಟೈಮ್ 2-3 ಸಲ ನೋಡಿದೀನಿ, ಬಟ್ ಈ ಸಲನು ಮತ್ತೆ ಹೋಗ್ತೀನಿ ಅನ್ನೋ ಕೆಲವರು. ಆಮೇಲೆ ಕೆಲವರು ನಂಗೆ 7 ವರ್ಷ ಆಯ್ತು ಅವಾಗ ನಾನ್ ನೋಡಕ್ ಆಗಿರ್ಲಿಲ್ಲ, ಈಗ ಥಿಯೇಟರ್ಗೆ ಹೋಗಿ ನೋಡ್ತೀನಿ ಅಂತ. ಸೊ ಅಟ್ಲೀಸ್ಟ್ ಒಂದಷ್ಟು ಜನ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡದೇ ಇರೋರು ಮತ್ತೆ ಎಕ್ಸ್ಪೀರಿಯನ್ಸ್ ಮಾಡ್ತಾರಲ್ಲ ಅನ್ನೋ ಖುಷಿ. 10 ವರ್ಷಗಳ ಸಿನಿಮಾ ಲೈಫ್ ಅಲ್ಲಿ ಏನೆಲ್ಲ ಕಲಿತರು ನಿರೂಪ್ ಭಂಡಾರಿ ಅವರು ಅಂತ? ಒಂದು ಸ್ಟಾರ್ಟಿಂಗ್ ಅಲ್ಲೇನೆ ಒಂದು ಭರ್ಜರಿ ಹಿಟ್ಟು. ಬಿಕಾಸ್ ಯಾಕಂತಂದ್ರೆ ಈಗಿನ ಕಾಲದಲ್ಲಿ 1 ವಾರ ಥಿಯೇಟರ್ ಅಲ್ಲಿ ಇದ್ರೇನೆ ಹೆಚ್ಚೆಚ್ಚು ಸಿನಿಮಾಗಳು. ಅಂತದ್ರಲ್ಲಿ 10 ವರ್ಷಗಳ ಹಿಂದೆ 365 ದಿನ ಒಂದ್ ಕಾಲದಲ್ಲಿ ಅಣ್ಣಾವರ ಸಿನಿಮಾಗಳು ಆತರ ಓಡ್ತಾ ಇತ್ತು. ಅದಾದ ನಂತರ ನಿಮ್ಮ ಸಿನಿಮಾ ಹೊಡ್ತು, ಎಷ್ಟು ಖುಷಿ ಕೊಟ್ಟಿದೆ. ಅಂಡ್ ಈ ಒಂದು 10 ವರ್ಷಗಳಲ್ಲಿ ಏನೆಲ್ಲ ಕಲಿತ್ರಿ ಅಂತ? ನಮ್ ಸಿನಿಮಾ ಓಡ್ತು ಅನ್ನೋದಕ್ಕಿಂತ ಓಡ್ಸಿದ್ರು. ಬಿಕಾಸ್ ಜನ ಬರ್ಲಿಲ್ಲ ಅಂದ್ರೆ ಯಾರು ಅದನ್ನ ಥಿಯೇಟರ್ ಅಲ್ಲಿ ಇಡಕ್ ಆಗಲ್ಲ. ಅದೇನೋ ಗೊತ್ತಿಲ್ಲ, ಅದ್ರ ಮ್ಯಾಜಿಕ್ ಏನು ಅಂತ ಗೊತ್ತಿಲ್ಲ ಇದುವರೆಗೂ. ಅದನ್ನ ಡಿಕೋಡ್ ಮಾಡಕ್ಕೆ ಆಗಿಲ್ಲ. ಅದು ತುಂಬಾ ಜನ, ಅಂದ್ರೆ ನಾನು US ಅಲ್ಲಿ, ನನ್ನ ವೈಫ್ US ಅಲ್ಲಿ ಇರೋದು. ಅವರು ನಾನು ಒಂದು ಉಡುಪಿ ಹೋಟ್ಲಿಗೆ ತಿನ್ನಕ್ ಹೋಗಿದ್ವಿ. ಅವಾಗ ಗಡ್ಡ ಎಲ್ಲ ಬಿಟ್ಟಿದೆ. ಹಿಂಗ್ ನೋಡಿದ್ರು ನೀವು ನಿರೂಪ್ ಭಂಡಾರಿ ಅವರ ಅಂದ್ರು. ಹೌದು ಅಂದೆ. ಸರ್, ರಂಗಿತರಂಗ ನಾವು ಪ್ರತಿ ವರ್ಷ ಪಿಕ್ನಿಕ್ ಹೋದಾಗ 30 ಜನ ಫ್ಯಾಮಿಲಿ ಅಂತ. ಪ್ರತಿ ವರ್ಷ ಪಿಕ್ನಿಕ್ ಹೋದಾಗ್ಲೂ ರಂಗಿತರಂಗ ನೋಡ್ತಾರಂತೆ. ಈವನ್ ಅನಿಲ್ ಕುಂಬ್ಳೆ ಸರ್ ಹೇಳಿದ್ರು, ಅವರು ಪ್ರತಿ ವರ್ಷ ಒಂದ್ಸಲ ನಾನು ರಂಗಿತರಂಗ ನೋಡ್ತೀನಿ ಅಂದ್ರು. ನಾನು ಅದಕ್ಕೆ ಸರ್ ಇಲ್ಲ, ಪ್ರತಿ ವರ್ಷ ನೀವು 10 ವಿಕೆಟ್ಸ್ ತೆಗ್ದಿದ್ ನಾವು ಒಂದ್ಸಲ ನೋಡ್ತೀವಿ ಅಂತೆ. ಸೊ ಆ ರೀತಿ ರಂಗಿತರಂಗದ್ದು ಮ್ಯಾಜಿಕ್ ನ ಇದ್ ಮಾಡಕ್ ಆಗಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ನೀವು ಹೇಳ್ದಾಗೆ 10 ಇಯರ್ಸ್ ಸಿನಿಮಾ ಇಂಡಸ್ಟ್ರಿಲಿ ಕಲ್ತಿದ್ದು ತುಂಬಾ ಇದೆ. ಪ್ರಾಬಬ್ಲಿ ಆ ಇನ್ನೋಸೆನ್ಸ್ ಹೊಟ್ಟೋಗಿದೆ. ನಾನು ಫಸ್ಟ್ ಪ್ರೆಸ್ ಮೀಟ್ಗೆ ವೈಟ್ ಶರ್ಟ್ ಹಾಕಿದ್ದೆ. ಸೊ ಅದನ್ನ ನೆನ್ಪಿಟ್ಕೊಂಡೆ ಇವತ್ತು ವೈಟ್ ಶರ್ಟ್ ಹಾಕೊಂಡ್ ಬಂದೆ. ಬಿಕಾಸ್ ಆ ಪ್ಯೂರಿಟಿ, ಇದೇನಿತ್ತು ಅದು ಹೋಗ್ಬಾರ್ದು ಅಂತ. ಬಟ್ ಆ ಇನ್ನೋಸೆನ್ಸ್ ಹೊಟ್ಟೋಗುತ್ತೆ. ಅಂದ್ರೆ ನೀವು ಫಸ್ಟ್ ಸಿನಿಮಾ ಮಾಡಿದಾಗ ನಿಮ್ಗೆ ಕಮರ್ಷಿಯಲಿ ಇದು ಹಿಂಗಿರ್ಬೇಕು, ಅದಿರ್ಬೇಕು, ಇದಿರ್ಬೇಕು, ಏನೋ ಒಂದು ಇದಿಲ್, ಆ ಥಾಟ್ ಇಲ್ದೆ ಒಂದ್ ಕತೆ ಹೇಳ್ಬೇಕು ಅನ್ನೋದೊಂದಿರುತ್ತೆ. ಸೊ ಆ ಇನ್ನೋಸೆನ್ಸ್ ಹೋಗಿದೆ. ಬಟ್ ಎಟ್ ದ ಸೇಮ್ ಟೈಮ್ ತುಂಬಾ ಕಲಿಯಕ್ ಸಿಕ್ಕಿದೆ. ಅಂದ್ರೆ ವಿತ್ ಎವ್ರಿ ಫೇಲ್ಯೂರ್, ಈಗ ರಾಜರಥ ಫೇಲ್ ಆದಾಗ ನಾನು ಓಕೆ ಏನಕ್ಕೆ ಫೇಲ್ ಆಯ್ತು ಅಂತ ನಾನು ಕೂತ್ಕೊಂಡು ಡಿಸ್ಕಸ್ ಮಾಡಿದ್ವಿ. ಎಲ್ಲೋ ರೈಟಿಂಗ್ ಅಲ್ಲಿ ನಾವು ಬೆಟರ್ ಆಗ್ಬೇಕಿತ್ತು. ಸೊ ಅವಾಗ ನನಗೆ ಓಕೆ ಸ್ಕ್ರೀನ್ ರೈಟಿಂಗ್ ಬುಕ್ಸ್ ಓದೋಣ ಅಂತ ಒಂದಷ್ಟು ಸ್ಕ್ರೀನ್ ರೈಟಿಂಗ್ ಬುಕ್ಸ್ ಓದಿ, ಓಕೆ ಇದು ಈ ತರ ಒಂದು ಕ್ಯಾರೆಕ್ಟರ್ ಡೆವಲಪ್ ಮಾಡ್ಬೋದು, ಈ ತರ ಮಾಡ್ಬೋದು. ಸೊ ಈ ರೀತಿ ಫಿಲ್ಮ್ ಮೇಕಿಂಗ್ ಬಗ್ಗೆ, ರೈಟಿಂಗ್ ಬಗ್ಗೆ ಎಲ್ಲ ತುಂಬಾನೇ ಕಲ್ತ್ಕೊಳಕ್ ಸಿಕ್ಕಿದೆ. ದೊಡ್ಡ ಆಕ್ಟರ್ಸ್ ಜೊತೆ ವರ್ಕ್ ಮಾಡಿ ಅವರಿಂದ ಆಕ್ಟಿಂಗ್ ಅದು ಅವ್ರ ಪ್ರಾಸೆಸ್ ಏನು, ಅವ್ರು ಹೇಗೆ ಒಂದು ಕ್ಯಾರೆಕ್ಟರ್ನ ಅಪ್ರೋಚ್ ಮಾಡ್ತಾರೆ. ಸೊ ಇದು ಕೊನೆ ತನಕನೂ ಇರುತ್ತೆ. ಆಕ್ಟರ್ ಆಗಿ ಸಾಯೋ ತನಕನೂ ಆ ಕಲಿಯೋದು ಇದ್ದೇ ಇರುತ್ತೆ. ಸರ್, ನೀವು ಮಾತಾಡ್ತಾ ಆಗ್ಲೇ ಹೇಳ್ತಾ ಇದ್ರಿ ನಿಮ್ಮ ವೈಫ್ US ಅಲ್ಲಿ ಇರೋದು ಅಂತ ಹೇಳ್ಬಿಟ್ಟು. ಸಿನಿಮಾ ರಂಗಿತರಂಗ ಮೊದಲ ಬಾರಿಗೆ ರಿಲೀಸ್ ಆದಾಗ
ನಿಮ್ ಮದುವೆ ಆಗಿತ್ತಿಲ್ವೋ ನನಗೆ ಗೊತ್ತಿಲ್ಲ. ಸೊ ಆಗ ಮದುವೆ ಆದ್ಮೇಲೆ ನೀವು ಕೇಳಿದ್ರ ನಿಮ್ ವೈಫ್ಗೆ ಸಿನಿಮಾ ನೋಡಿದ್ರಾ ರಂಗಿತರಂಗ ಅಂತ? ಇಲ್ಲ, ಅವರು ಅಷ್ಟೊತ್ತಿಗೆ ನಾವು ಆಕ್ಚುಲಿ ಡೇಟ್ ಮಾಡ್ತಾ ಇದ್ವಿ. ಸೊ ಅವರು ಸಿನಿಮಾ ನೋಡಕ್ಕೆ ಅಂತಾನೆ ಇಂಡಿಯಾಗ್ ಬಂದ್ರು. ಅವ್ರು ಇಂಡಿಯಾಗ್ ಬಂದ್ರೆ US ಅಲ್ಲಿ ಸಿನಿಮಾ ರಿಲೀಸ್ ಆಯ್ತು. ಸೊ ನಾನು ಇಲ್ಲಿಂದ ಅಲ್ಲಿಗೆ ಹೋದೆ. ಅವ್ರು ನನ್ನ ಬರ್ತ್ಡೇಗ್ ಬಂದ್ರು August 13th. ಅವ್ರನ್ನ ಮೀಟ್ ಮಾಡಿ ಒರಾಯನ್ ಮಾಲ್ ಅಲ್ಲಿ ಸಿನಿಮಾ ತೋರಿಸಿ August 16th US ಹೋದೆ. ಸೊ ಅವರು ಅವಾಗ ನೋಡಿ ತುಂಬಾ ಖುಷಿ ಪಟ್ಟಿದ್ರು. ಇವಾಗ ಆಕ್ಚುಲಿ ನಂಗೆ ಮಗ ಇದ್ದಾನೆ, ಒಂದು 2.5 years ಅವನ್ಗೆ. ಅವ್ನಿಗೆ ಇನ್ನೂ ಫಿಲ್ಮ್ ಎಲ್ಲ ಯಾವ್ದು ಫಿಲ್ಮ್ ಕೂತ್ಕೊಂಡು ನೋಡೋ ಅಷ್ಟು ಇದಿಲ್ಲ, ಅಂದ್ರೆ ಅಷ್ಟು ಅರ್ಥ ಆಗಲ್ಲ ಸಿನಿಮಾ ಅಂದ್ರೆ ಏನು ಅಂತ. ಪ್ರಾಬ್ಲಿ ಇನ್ ಸ್ವಲ್ಪ ದಿನ ಆದ್ಮೇಲೆ ಅವನ್ಗೂ ರಂಗಿತರಂಗ ತೋರಿಸ್ತೀನಿ. ರಂಗಿತರಂಗ ರಿಲೀಸ್ ಆಗದಾಗ ಇಬ್ರಾಗಿದ್ರಿ, ಈಗ ಮೂವರಾಗಿದ್ದೀರಾ, ಅದೇ ಖುಷಿ ಒಂದ್ ವಿಚಾರ. ಅಂಡ್ ಇನ್ನೊಂದು ಸೀಕ್ರೆಟ್ ಬಿಟ್ಕೊಟ್ರಿ ಸರ್, ಆಗ್ಲೇ ಡೇಟ್ ಮಾಡ್ತಿದ್ವಿ ನಾವು ಅಂತ. ಸೀಕ್ರೆಟ್ ಏನಲ್ಲ, ಅದು ನಾನು ಯಾರು ಅಂತಾನೆ ಗೊತ್ತಿರ್ಲಿಲ್ಲ ಜನಕ್ಕೆ. ಸೊ ಏನ್ ಸೀಕ್ರೆಟ್ ಏನಲ್ಲ, ನಮ್ಮ ಮನೇಲೂ ಗೊತ್ತಿತ್ತು, ಅವ್ರ ಮನೇಲೂ ಗೊತ್ತಿತ್ತು. ಅಂಡ್ ರಂಗಿತರಂಗ ರಿಲೀಸ್ ಆಗಿ 2-3 monthsಗೆನೆ ಎಂಗೇಜ್ಮೆಂಟ್ ಆಯ್ತು. ಸೊ ತುಂಬಾ ಖುಷಿ ಆಯ್ತು. ಅಂಡ್ ಹಿರಿಯ ನಟ, ನಮ್ಮೆಲ್ಲರ ಪ್ರೀತಿ 50 ವರ್ಷಗಳನ್ನ ಕಂಪ್ಲೀಟ್ ಮಾಡಿರುವಂತಹ ಸಾಯಿ ಕುಮಾರ್ ಸರ್ ಜೊತೆ ಮೊದಲ ಶಾರ್ಟ್ ಏನೆ ಅವ್ರಿಗೆ ಒದಿಯುವಂತಹ ಸೀನ್. ಬಿಕಾಸ್ ನೀವು ಹೊಸಬ್ರು ಅಂತ ಹಿರಿಯ ಕಲಾವಿದರಿಗೆ ನಾವು ಒದಿಬೇಕು ಅಂದಾಗ ಮನ್ಸಲ್ಲಿ ಒಂಥರ ತಳಮಳ, ಹೆಂಗಪ್ಪ ಅವ್ರು ಹೆಂಗ್ ಆಕ್ಸೆಪ್ಟ್ ಮಾಡ್ಕೊಳ್ತಾರೋ ಅನ್ನೋ ಗೊಂದಲ ಇರುತ್ತೆ. ಸೊ ನೀವು ಸ್ಟೇಜ್ ಮೇಲೆ ಆಗ್ಲೂ ಹೇಳ್ತಾ ಇದ್ರಿ, ಹೆಂಗ್ ನಿಭಾಯಿಸಿದ್ರಿ ಆ ಒಂದು ಸೀನ್ ನ ಅಂತ? ಇಲ್ಲ, ಅದ್ ಆಕ್ಚುಲಿ ನಾನು ಥಿಯೇಟರ್ ಇಂದ ಬಂದಿದ್ದು. ನಾನು ಇಂಗ್ಲಿಷ್ ಥಿಯೇಟರ್ ಮಾಡ್ತಾ ಇದ್ದೆ. ಅದ್ ಏನು ಇರ್ಲಿಲ್ಲ ನನ್ನ ಮನ್ಸಲ್ಲಿ. ಬಿಕಾಸ್ ನೀವು ಕ್ಯಾರೆಕ್ಟರ್ ಆಗಿರ್ತೀರಾ, ಅವರು ಕ್ಯಾರೆಕ್ಟರ್ ಆಗಿರ್ತಾರೆ, ಏನ್ ಬೇಕಾದ್ರೂ ಮಾಡಿದ್ರು ಅದು ಕ್ಯಾರೆಕ್ಟರ್ಗಳ ಮಧ್ಯೆ. ಬಟ್ ಇಲ್ಲಿರೋ ಕೆಲವರು ಅದು ಸರ್ ಅವ್ರು ಅಷ್ಟು ಸೀನಿಯರ್ ಆಕ್ಟರ್, ಅವ್ರಿಗೆ ಹೆಂಗ್ ಓದಿತೀರಾ ಅಂತ ಶುರು ಮಾಡಿದ್ರೆ ನಾನು ಮೋಸ್ಟ್ಲಿ ಏನೋ ಇರ್ಬೋದು. ಈವನ್ ಫಿಲ್ಮ್ ಇಂಡಸ್ಟ್ರಿ ಫಸ್ಟ್ ಬಂದಾಗ್ಲೂ ನಾನು IT ಬ್ಯಾಕ್ ಗ್ರೌಂಡ್ ಅಲ್ಲಿ ಇದ್ದಿದ್ರಿಂದ ತುಂಬಾ ಅಂದ್ರೆ ನಿಮ್ಗೆ ಇನ್ ಅಂಡ್ ಔಟ್ ಏನೋ ಗೊತ್ತಿರಲ್ಲ ಅಲ್ವಾ. ನಾನು ಆಗ್ಲೇ ಹೇಳಿದಾಗ ಇನ್ನೋಸೆನ್ಸ್, ಇದು ಹಿಂಗಾದ್ರೆ ಹಂಗಾಗೋದು, ಹಂಗಾದ್ರೆ ಆ ಕ್ಯಾಲ್ಕುಲೇಷನ್ ಏನು ಇರಲ್ಲ. ನಂದೇನ್ ಕಾನ್ಫಿಡೆನ್ಸ್ ಅಂದ್ರೆ ಚೆನ್ನಾಗಿ ಸಿನಿಮಾ ಮಾಡಿದೀವಿ, ಜನ ಥಿಯೇಟರ್ ಬಂದ್ರೆ ಇಷ್ಟ ಆಗುತ್ತೆ. ಥಿಯೇಟರ್ಗೆ ಬರೋದ್ ಹೆಂಗೆ ಅದನ್ನ ನಾವು ಮಾಡ್ಬೇಕು ಅನ್ನೋದು ಅಷ್ಟೇ ಇದ್ದಿದ್ದು. ಈಗ ಒಂದಷ್ಟು ಜನ ಗೊತ್ತಿರ್ತಾರೆ, ಅವ್ರು ಒಂದಷ್ಟು ಕ್ಯಾಲ್ಕುಲೇಷನ್ಸ್ ಹೇಳ್ತಾರೆ, ಇದೆಲ್ಲ ಹೇಳ್ತಾರೆ, ಅದೆಲ್ಲ ಕನ್ಫ್ಯೂಸ್ ಮಾಡಿ ನಿಮ್ಗೆ ಇದ್ ಮಾಡೋದು. ಸಾಯಿ ಕುಮಾರ್ ಸರ್ ಜೊತೆ ನಾನು ಮತ್ತೆ ಈಗ ಸತ್ಯ ಸನ್ ಆಫ್ ಹರಿಶ್ಚಂದ್ರ ಅನ್ನೋ ಒಂದು ಸಿನಿಮಾ 10 ವರ್ಷ ಆದ್ಮೇಲೆ ಅವ್ರ ಜೊತೆ ಮತ್ತೆ ಅಭಿನಯ ಮಾಡೋದ್ರಲ್ಲಿ. ಅಂಡ್ ಸಾಯಿ ಕುಮಾರ್ ಸರ್ ಅವಾಗೆ ಹೇಗೆ ಒಂದ್ ಕ್ಯಾರೆಕ್ಟರ್ನ ಅಪ್ರೋಚ್ ಮಾಡ್ತಾ ಇದ್ರು, ಅದೇ ಪ್ಯಾಷನ್ ಇನ್ನೂ ಅವ್ರಿಗೆ ಸಿನಿಮಾ ಇದೆ. ಪ್ರಾಬ್ಲಿ ಅದಕ್ಕೆ ಸಿನಿಮಾ ಮೇಲಿದೆ. ಪ್ರಾಬ್ಲಿ ಅದಕ್ಕೆ ಅವರು 50 years ಸಿನಿಮಾದಲ್ಲಿ ಉಳಿಯಕ್ಕೆ ಸಾಧ್ಯ ಆಗಿದೆ. ಇನ್ನೂ 50 ವರ್ಷ ಅವರು ಸಿನಿಮಾದಲ್ಲಿ ಇರ್ಲಿ ಅಂತ ನಾನು ಆಶಿಸ್ತೀನಿ. ಸೊ ತುಂಬಾ ಖುಷಿ ಆಯ್ತು ನಂಗೆ ಸಾಯಿ ಕುಮಾರ್ ಸರ್, ಬಿಕಾಸ್ ನಾನು ಆಗ್ಲೇ ಹೇಳ್ದಾಗೆ ಥಿಯೇಟರ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿದ್ದು. ನಂದೊಂದು ಪ್ರಾಸೆಸ್ ಇತ್ತು, ನನ್ನ ಥಿಯೇಟರ್ ಗುರುಗಳು ಹೇಳ್ಕೊಟ್ಟಿದ್ದು. ಎಲ್ಲೋ ಒಂದ್ ಕಡೆ ಅನ್ಸಕ್ ಶುರು ಆಯ್ತು, ಏನೇನ್ ಎಲ್ಲಾ ಶಾರ್ಟ್ ಹಂಗೆ ಮಾಡ್ತಾನೆ ಅಂತ ನೋಡಿದವ್ರು ಏನಾದ್ರು ಅನ್ಕೋತಾ ಇರ್ತಾರ ಅಂತ. ಬಟ್ ಸಾಯಿ ಕುಮಾರ್ ಸರ್ ಫಸ್ಟ್ ಶಾರ್ಟ್ ಅವ್ರನ್ನ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡ್ತಾರೆ, ಇವ್ರು ಹೇಗೆ ಅಪ್ರೋಚ್ ಮಾಡ್ತಾರೆ ಒಂದು ಸೀನ್ ನ ಅಂತ. ಸೊ ಅವರು ಅದೇ ಮಾಡ್ತಾ ಇದ್ರು. ಅಂದ್ರೆ ನಿಮ್ಗೆ ಆಕ್ಷನ್, ಪರ್ಪಸ್ ಅಂಡ್ ಕ್ಯಾರೆಕ್ಟರ್, ಇದು 3 ಸೇರಿದ್ರೆ ಆಕ್ಟಿಂಗ್, ಅದನ್ನ ನಮ್ಗೆ ಹೇಳ್ಕೊಟ್ಟಿದ್ರು. ಸೊ ನಿಮ್ಗೊಂದು ಡೈಲಾಗ್ ಕೊಟ್ರೆ ಅದನ್ನ ಆಕ್ಷನ್ಸ್ ಬ್ರೇಕ್ ಡೌನ್ ಮಾಡಿ ಆ ಆಕ್ಷನ್ಗೆ ಪರ್ಪಸ್ ಇರಬೇಕು. ಸೊ ಅದು ಅವ್ರು ಅದನ್ನೇ ಫಾಲೋ ಮಾಡ್ತಾರ ಇಲ್ವೋ ಗೊತ್ತಿಲ್ಲ, ಬಟ್ ಅವ್ರು ಮಾಡಿದಾಗ ವೆರಿ ಸಿಮಿಲರ್ ಪ್ರಾಸೆಸ್ ಅಂತ ಅನ್ನಿಸ್ತು. ಸೊ ಅಲ್ಲೊಂದು ಕಾನ್ಫಿಡೆನ್ಸ್ ಬಂತು, ಓಕೆ ಇಷ್ಟು ಸೀನಿಯರ್ ಆಕ್ಟರ್ ಒಂದ್ ಸೀನ್ ನ ಹಿಂಗೆ ಅಪ್ರೋಚ್ ಮಾಡ್ತಾ ಇದಾರೆ ಅಂದ್ರೆ ನಾನು ಸರಿ ದಾರಿಲೇ ಇದ್ದೀನಿ ಅಂತ. ಸರ್ ಈಗ 10 ವರ್ಷಗಳನ್ನ ಕಂಪ್ಲೀಟ್ ಮಾಡಿದ್ರ, ಮತ್ತೆ July 4th ರೀ ರಿಲೀಸ್ ಕೂಡ ಆಗ್ತಾ ಇದೆ, ಅದೊಂದು ಖುಷಿ ವಿಚಾರ. ಮತ್ತೆ ಈ ಬ್ರದರ್ ಕಾಂಬಿನೇಷನ್ಸ್ ಅಲ್ಲಿ ಯಾವಾಗ ಬರುವುದು ಹೊಸ ಸಿನಿಮಾ ಅಂತ? ನಾವು ಅನೂಪ್ ಮಾಡಿರೋ 3 ಸಿನಿಮಾದಲ್ಲೂ ನಾನು ಆಕ್ಟ್ ಮಾಡಿದ್ದೀನಿ. ಈಗ ಬಿಲ್ಲರಂಗ ಭಾಷಾದಲ್ಲಿ ನಾನು ಆಕ್ಟ್ ಮಾಡ್ತಾ ಇಲ್ಲ, ಬಟ್ ಅವರು ಯಾವುದೇ ಶಾರ್ಟ್ ಫಿಲ್ಮ್ ಮಾಡಿದ ಟೈಮಿಂದ ಹಿಡಿದು ಅವರು ಯಾವ ತನಕ ಸಿನಿಮಾ ಮಾಡ್ತಾರೆ ಅದೆಲ್ಲ ಸಿನಿಮಾದಲ್ಲೂ ನಂದೊಂದು ಅಳಿಲ್ ಸೇವೆ ಇದ್ದೇ ಇರುತ್ತೆ. ಯಾವುದೇ ರೀತಿಯಲ್ಲಿ ಅವ್ರಿಗೆ ನನ್ನಿಂದ ಸಪೋರ್ಟ್ ಬೇಕಾದ್ರೂ ಇಲ್ಲ ಅಂದ್ರೂ ನಾನು ಅವ್ರಿಗೆ ಯಾವಾಗ್ಲೂ ಇದ್ದೇ ಇರ್ತೀನಿ. ಬಿಕಾಸ್ ಅವ್ರ ಸ್ಕ್ರಿಪ್ಟ್ ಬರೆದಾಗ ಫಸ್ಟ್ ನಂಗೆ ಫೋನ್ ಮಾಡಿ ಬಾ ಇಲ್ಲಿ ಒಂದ್ಸಲ ನರೇಷನ್ ಕೊಡ್ತೀನಿ ಅಂತ ಹೇಳ್ತಾರೆ. ಆಮೇಲೆ ಒಂದಿಷ್ಟು ಡಿಸ್ಕಷನ್ ಮಾಡ್ತೀವಿ. ಸೊ ಇದು ಮುಂಚೆಯಿಂದಾನು ನಡ್ಕೊಂಡು ಬಂದಿರೋ ಪ್ರಾಸೆಸ್. ಸೊ ಬಿಲ್ಲರಂಗ ಭಾಷೆಯಲ್ಲೂ ಡೆಫಿನೆಟ್ಲಿ ನಾನು ನನ್ನ ಕಡೆಯಿಂದ ಏನು ಅವ್ರಿಗೆ ಸಪೋರ್ಟ್ ಬೇಕು ಡೆಫಿನೆಟ್ಲಿ ಮಾಡೇ ಮಾಡ್ತೀನಿ. ಅಂದ್ರೆ ಈಗ ಶೂಟಿಂಗ್ ನಡೀತಿರೋದ್ರಿಂದ ಮುಂದಿನ ದಿನದಲ್ಲಿ ಯಾವುದೋ ಒಂದು ಕ್ಯಾರೆಕ್ಟರ್ ಮಾಡಿ ಅಂತಂದ್ರೆ ಮಾಡ್ತೀರಾ ಅಂತ? ಕ್ಯಾರೆಕ್ಟರು ಅಲ್ಲ, ಈಗ ಏನಾದ್ರು ನಾನು ಸೆಟ್ಗೆ ಹೋದಾಗ ಅನೂಪ್ ನಂಗೆ ಅಲ್ಲಿ ಹಿಂದೆ ಪಾಸ್ ಆಗು ಅಂದ್ರೂ ಆಗ್ತೀನಿ. ಓಕೆ ಸರ್, ಆಗ್ಲೇ ಮಾತಾಡ್ತಾ ಹೇಳ್ತಾ ಇದ್ರಿ IT ಸೆಕ್ಟರ್ ಇಂದ ನೀವಿಬ್ರು ಬಂದಿರುವಂತದ್ದು. ಸಾಮಾನ್ಯವಾಗಿ ಏನಂತಂದ್ರೆ ಅಣ್ಣ ತಮ್ಮಂದ್ರು ಇಬ್ರು ಕೂಡ ಸಿನಿಮಾದ ಮೇಲೆ ಇಂಟ್ರೆಸ್ಟ್ ಇರೋದಕ್ಕೆ ಅಷ್ಟು ಒಬ್ಬರ ಅನಿಸಿಕೆಗಳು, ಅಭಿಪ್ರಾಯಗಳು ಹೊಂದಾಣಿಕೆ ಆಗೋದಿಲ್ಲ. ಬಟ್ ನಿಮ್ಮಿಬ್ರು ಅದ್ ಹೆಂಗ್ ಮ್ಯಾಚ್ ಆಯ್ತು ಅಂತ?
ಅಲ್ಲ, ನಾವು ತುಂಬಾ ಯೋಚನೆ ಮಾಡೋ ರೀತಿ ಒಂದೇ ತರ. ಬಿಕಾಸ್ ಅದು ಕೆಲವು ಸಲ ನಂಗೆ ಆಶ್ಚರ್ಯ ಆಗುತ್ತೆ. ನಂಗೆ ರೀಸೆಂಟ್ ಆಗಿ ಒಬ್ರು ಒಂದ್ ಕತೆ ಹೇಳಿದ್ರು, ಅದನ್ನ ಫಸ್ಟ್ ಅನೂಪ್ಗೆ ಹೇಳಿದ್ರು. ಇದನ್ನ ನಾನು ನಿರೂಪ್ ಅವ್ರಿಗೆ ಅಂತ ಅನ್ಕೊಂಡಿದೀನಿ, ನಿಮ್ಗೆ ಏನ್ ಅನ್ಸುತ್ತೆ ಅಂತ. ಚೆನ್ನಾಗಿದೆ, ಅವ್ರಿಗೆ ಹೇಳಿ ಅಂತ ಹೇಳಿದ್ರು. ಅವ್ರು ನಂಗೆ ಬಂದ್ ಕತೆ ಹೇಳಿದ್ರು. ನಾನು ಅವ್ರಿಗೆ 2-3 ಪಾಯಿಂಟ್ ಹೇಳಿದೆ. ಅವ್ರು ಹಂಗೆ ನೋಡ್ತಾ ಇದ್ರು. ಏನಾಯ್ತು ಅಂದ್ರೆ, ಸರ್ ಅನೂಪ್ ಸರ್ ಇದೇ ಪಾಯಿಂಟ್ ಹೇಳಿದ್ರು ಅಂತ. ಸೊ ನಾವು ಸ್ಟೋರಿ ಇಲ್ಲಿರ್ಬೋದು ಅಥವಾ ಸಿನಿಮಾ ಅಭಿರುಚಿಲಿರ್ಬೋದು ವೆರಿ ಸಿಮಿಲರ್ ಇದೀವಿ. ಸೊ ಪ್ರಾಬಬ್ಲಿ ಸಮ್ವೇರ್ ಅದನ್ನು ಒಂದ್ ರೀಸನ್ ಅಂದ್ರೆ ನಾವು ಆರ್ಗ್ಯೂ ಮಾಡಲ್ಲ ಅಂತಲ್ಲ, ಕತೆ ಅಂತ ಬಂದಾಗ ಇದು ಈ ತರ ಇದ್ರೆ ಚೆನ್ನಾಗಿರುತ್ತೆ, ಅದು ಆ ತರ ಇದ್ರೆ ಚೆನ್ನಾಗಿ. ಬಟ್ ಒಂದು ಅವ್ರು ನನ್ನ ಕನ್ವಿನ್ಸ್ ಮಾಡ್ತಾರೆ, ನಾನು ಅವ್ರಿಗೆ ಕನ್ವಿನ್ಸ್ ಮಾಡ್ತೀನಿ. ಬಟ್ ಫೈನಲಿ ಅವ್ರ ಸ್ಕ್ರಿಪ್ಟ್ ಡಿಸ್ಕಸ್ ಮಾಡಿದಾಗ ಇಟ್ಸ್ ಹಿಸ್ ಫಿಲ್ಮ್. ಅವ್ರ ಡೈರೆಕ್ಷನ್ ಮಾಡ್ತಾ ಇರೋದು, ಅವ್ರು ಬರೀತಾ ಇರೋದು. ಸೊ ಅವ್ರಿಗೇನ್ ಸರಿ ಅನ್ಸುತ್ತೆ ಅದನ್ನೇ ಮಾಡ್ತಾರೆ. ಬಟ್ ನನ್ನ ಇನ್ಪುಟ್ಗೆ ಒಂದು ವ್ಯಾಲ್ಯೂ ಕೊಡ್ತಾರಲ್ಲ ಅನ್ನೋದು ನನಗೆ ಖುಷಿ. ಸರ್, ಈಗ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ಬಿಸಿ ಆಗಿದ್ರ ಅಂತ ಕೇಳ್ಬಿಟ್ಟು, ಯಾವ ಪ್ರಾಜೆಕ್ಟ್ ಗಳಲ್ಲಿ ಬಿಸಿ ಆಗಿದ್ರ ಅಂಡ್ ಎಷ್ಟು ಸಿನಿಮಾಗಳ ಕೈಯಲ್ಲಿದೆ ಅಂಡ್ ನಿಮ್ಮ ಫ್ಯಾನ್ಸ್ ಆಗಿರ್ಬೋದು, ಕನ್ನಡಿಗರಾಗಿರ್ಬೋದು, ಯಾವಾಗ ಮತ್ತೆ ಹೊಸ ಸಿನಿಮಾನ ಕಣ್ತುಂಬ್ಕೋಬಹುದು ಅಂತ? ನಾನು ನಾಗತಿಹಳ್ಳಿ ಚಂದ್ರಶೇಖರ್ ಸರ್ದು ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದೀನಿ. ಅದು ಕಂಪ್ಲೀಟ್ ಆಗಿದೆ, ಸದ್ಯದಲ್ಲೇ ರಿಲೀಸ್ ಆಗುತ್ತೆ. ಅನೌನ್ಸ್ ಮಾಡ್ತಾರೆ ಅವರು, ಟೈಟಲ್ ಇಂದ ಹಿಡಿದು ರಿಲೀಸ್ ಡೇಟ್ ಎಲ್ಲಾನು. ಸತ್ಯ ಸನ್ ಆಫ್ ಹರಿಶ್ಚಂದ್ರ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ, ಒಂದು ಸಾಂಗ್ ಶೂಟ್ ಇದೆ ಅಷ್ಟೇ. ಈ ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ. ಅಂಡ್ ಅತಿಕಾಯ ಅನ್ನೋ ಒಂದು ಸಿನಿಮಾ ಒಂದು ಸ್ಕೆಡ್ಯೂಲ್ ಆಗಿದೆ. ಈಗ ಸತ್ಯ ಸನ್ ಆಫ್ ಹರಿಶ್ಚಂದ್ರ ಫುಲ್ ಕಂಪ್ಲೀಟ್ ಆದ್ಮೇಲೆ ಅದನ್ನ ಮತ್ತೆ ಕಂಟಿನ್ಯೂ ಮಾಡ್ತೀವಿ. ಇನ್ನೊಂದಷ್ಟು ಕತೆಗಳು ಕೇಳಿದೀನಿ, ಸೈನ್ ಮಾಡಿದಾಗ ಅದ್ರ ಬಗ್ಗೆ ಮಾತಾಡ್ತೀನಿ. ಸರ್, ನಿಮ್ಮ ಇನ್ನೊಂದು ಖುಷಿ ಏನಂದ್ರೆ, ಸಮರ್ಥ್ ಅವರ ಸಿನಿಮಾ ಎಡಗೈಯ ಅಪಘಾತಕ್ಕೆ ಕಾರಣ, ಅದರಲ್ಲಿ ದಿಗಂತ್ ಅವರ ಲೀಡ್ ಅಲ್ಲಿ ಮಾಡಿದ್ದಾರೆ. ನಾನೊಂದು ಕ್ಯಾಮಿಯೋ ರೋಲ್ ಮಾಡಿದೀನಿ. ಬಟ್ ನಾನು ಫಸ್ಟ್ ಬಂದಾಗ ಮಾಡಲ್ಲ ಅಂತ ಹೇಳಿದ್ದೆ. ಅವ್ರಿಲ್ಲ ಸರ್, ನೀವು ಒಂದ್ಸಲ ಕೇಳಿ, ಇದು ಕತೆಗೆ ಕಾಂಟ್ರಿಬ್ಯೂಟ್ ಮಾಡುತ್ತೆ ಈ ಕ್ಯಾರೆಕ್ಟರ್ ಅಂತ ಹೇಳಿ ಕತೆ ನರೇಟ್ ಮಾಡಿದಾಗ ಇಷ್ಟ ಆಯ್ತು. ಅಂಡ್ ಅವರು ಒಂದ್ ಮಾತು ಹೇಳಿದ್ರು, ಅಂದ್ರೆ ಅವರು ಪೋಸ್ಟರ್ ಶೂಟ್ ಎಲ್ಲ ನನ್ ಬೇಡ ಅನ್ಸುತ್ತೆ, ನಾನು ಮಾಡಿರೋದೇ ಕ್ಯಾಮಿಯೋ, ಸುಮ್ನೆ ಪೋಸ್ಟರ್ ಎಲ್ಲ ಯಾಕೆ ಅಂತ. ಇಲ್ಲ ನೋಡಿ, ಸಿನಿಮಾ ಆದ್ಮೇಲೆ ನಿಮ್ಮನ್ನ ನೆನ್ಪಿಡ್ಕೋತಾರೆ ಅಂತ ಹೇಳಿದ್ರು. ಅಂಡ್ ತುಂಬಾ ಕಾಲ್ಸ್ ಬಂತು ನಂಗೆ. ಸಮರ್ಥ್ ಅವತ್ತು ಏನ್ ಹೇಳಿದ್ರು ಅದ್ ನಿಜ ಆಯ್ತು. ಅಂದ್ರೆ ತುಂಬಾ ಚೆನ್ನಾಗಿ ಬಂದಿದೆ ನಿಮ್ ಕ್ಯಾರೆಕ್ಟರ್, ತುಂಬಾ ಖುಷಿ ಆಯ್ತು ಅಂತ. ಸೊ ಅದೊಂದೀಗ ಥಿಯೇಟರ್ ಅಲ್ಲಿ ಓಡ್ತಾ ಇದೆ, ಚೆನ್ನಾಗಿ ರಿಸೀವ್ ಮಾಡ್ತಾ ಇದಾರೆ ಜನ. ಇನ್ನಷ್ಟು ಜನ ನೋಡಿ ಅದನ್ನ ಬೆಂಬಲಿಸಿದ್ರೆ ಇನ್ನು ಚೆನ್ನಾಗಿ ಹೋಗುತ್ತೆ ಸಿನಿಮಾ. ಬಿಕಾಸ್ ಆ ಪೊಟೆನ್ಶಿಯಲ್ ಇದೆ ಅದಕ್ಕೆ. ಸರ್, ಅಪ್ಪ ಆಗ್ಲೇ ಸ್ಟೇಜ್ ಮೇಲೆ ಮಾತಾಡ್ತಾ ಹೇಳ್ತಾ ಇದ್ರು, ಯಶ್ ಅವರು ಒಂದು ಬೈಟ್ ಕೊಟ್ಬಿಟ್ಟು ಟ್ರೈಲರ್ ನೋಡಿ ಚಿಕ್ಕಣ್ಣ ಅವ್ರ ಹತ್ರ ಕಡೆಯಿಂದ ಯಾರು ಅಂತೆಲ್ಲ ತಿಳಿಸ್ಕೊಟ್ಟು ಸೆಟ್ ವಿಸಿಟ್ಗೆಲ್ಲ ಬಂದು ಅಲ್ಲೆಲ್ಲ ಬೈಟ್ ಎಲ್ಲ ಕೊಟ್ಟು ತುಂಬಾ ಉಪಕಾರ ಆಯ್ತು ಅಂತ ಹೇಳ್ಬಿಟ್ಟು, ನೀವು ಕೂಡ ರಾಧಿಕಾ ಮೇಡಮ್ ಜೊತೆನೂ ಕೂಡ ವರ್ಕ್ ಮಾಡಿರೋದ್ರಿಂದ. ಸೊ ರಂಗೀತರಂಗ ರಿಲೀಸ್ಗೆ ಅವರಿಬ್ರು ಬರುವಂತ ಚಾನ್ಸಸ್ ಇದೆಯಾ ನಿಮ್ಮ ಒಂದು ಕ್ಲೋಸ್ ಸರ್ಕಲ್ ಆಗಿರೋದ್ರಿಂದ? ಅಂಡ್ ಕಿಚ್ಚ ಸುದೀಪ್ ಅವ್ರಿಗೂ ಅನೂಪ್ ಭಂಡಾರಿ ಸರ್ಗೂ ಒಂದು ಅವಿನಾಭಾವ ಸಂಬಂಧ ಇದೆ. ಅಂಡ್ ನಿಮ್ಗೂ ಕೂಡ ಇದ್ದೇ ಇರುತ್ತೆ, ಬಿಕಾಸ್ ಯಾಕಂದ್ರೆ ಒಂದಷ್ಟು ವರ್ಷಗಳ ಕಾಲ ಜರ್ನಿ ಮಾಡಿ. ಸೊ ಈ ಮೂವರು ಘಟಾನುಘಟಿಗಳು ಯಾರಾದ್ರೂ ಒಬ್ರು ಆದ್ರೂ ರಂಗಿತರಂಗ ರಿಲೀಸ್ ಫಸ್ಟ್ ನೋಡ್ತಾರ ಅಂತ? ಅದ್ರ ಬಗ್ಗೆ ನಾವು ಮಾತಾಡಿಲ್ಲ, ಅಂದ್ರೆ ಆ ಆಪರ್ಚುನಿಟಿನೂ ಸಿಕ್ಕಿಲ್ಲ. ಬಟ್ ಡೆಫಿನೆಟ್ಲಿ ಇಲ್ಲಿ ನಾವು ಯಶ್ ಅವ್ರನ್ನ ನೆನ್ಪು ಮಾಡ್ಕೊಳ್ಳೇಬೇಕು. ಅವರು ಸಿನಿಮಾದ ಟೀಸರ್ ನೋಡಿ ನಮ್ಮನ್ನ ಕರೆಸಿ ಒಳ್ಳೆ ಮಾತುಗಳನ್ನ ಆಡಿ ಸಿನಿಮಾ ಬಗ್ಗೆ ಇರ್ಬೋದು, ಈವನ್ ಇನ್ಫ್ಯಾಕ್ಟ್ ನನ್ನ ಬಗ್ಗೆ ಆಸ್ ಎ ಹೀರೋ, ಇನ್ನೊಂದು ಹೀರೋನ ಇವ್ರಿಗೆ ಒಳ್ಳೆ ಪೊಟೆನ್ಶಿಯಲ್ ಇದೆ, ಫಸ್ಟ್ ಸಿನಿಮಾ ಮಾಡೋರಿಗೆ ಅದು ತುಂಬಾ ಎನ್ಕರೇಜಿಂಗ್ ವರ್ಡ್ಸ್. ಸೊ ಅದು ತುಂಬಾ ಖುಷಿ ಆಯ್ತು. ಅಂಡ್ ಅವರು ಸಿನಿಮಾ ನೋಡಿ ಅವ್ರ ಫೀಡ್ಬ್ಯಾಕ್ ಕೊಟ್ಟು ಜಯಣ್ಣ ಭೋಗೇಂದ್ರ ಅವ್ರಿಗೆ ಹೇಳಿ ಅವ್ರ ಥ್ರೂ ಫಿಲ್ಮ್ ನ ಡಿಸ್ಟ್ರಿಬ್ಯೂಟ್ ಮಾಡಿಸಿದ್ರು. ಸೊ ಡೆಫಿನೆಟ್ಲಿ ಇವತ್ತು ರಂಗಿತರಂಗ ಈ ಲೆವೆಲ್ಗೆ ಬೆಳೆದಿದೆ ಅಂದ್ರೆ ಅವ್ರದ್ದು ಅದರಲ್ಲಿ ಸಪೋರ್ಟ್ ನಾವು ನೆನ್ಪು ಮಾಡ್ಕೊಳ್ಳೇಬೇಕು. ಅಂಡ್ ಇನ್ನೊಂದು ಶ್ರೀಮುರಳಿ ಅವ್ರದ್ದು ನಾವು ಸ್ಟೇಜಲ್ಲಿ ಹೇಳಕ್ಕೆ ಮಿಸ್ ಆಯ್ತು. ಅವರು ಅಷ್ಟೇ ಟೀಸರ್ ನೋಡಿ ನಮ್ಮನ್ನ ಮನೆಗೆ ಕರೆಸ್ಕೊಂಡು ಬೈಟ್ ಎಲ್ಲ ಕೊಟ್ಟು, ಬಿಕಾಸ್ ಹೊಸಬರಿಗೆ ಅದು ತುಂಬಾ ಮ್ಯಾಟರ್ ಆಗುತ್ತೆ. ನಿಮ್ಗೆ ಒಂದು ವಿಷಯ ಖುಷಿಯಾದಾಗ ಅವರಾಗೆ ನಮ್ಮನ್ನ ಕರೆಸಿ ಬೆನ್ ತಟ್ಟಿ ಚೆನ್ನಾಗಿ ಮಾಡಿದೀರಾ ಅಂದಾಗ ಇನ್ನಷ್ಟು ಜನಕ್ಕೆ ರೀಚ್ ಆಗುತ್ತೆ ಅದು. ಬಿಕಾಸ್ ಒಂದು ಒಳ್ಳೆ ವಿಷಯ ಸ್ಪೆಷಲಿ ಇವತ್ತಿನ ದಿನದಲ್ಲಿ ತುಂಬಾ ಕಷ್ಟ ಇದೆ, ಬಿಕಾಸ್ ಅಷ್ಟು ಕಂಟೆಂಟ್ ಇದೆ. ಸೊ ಅದು ಇನ್ನಷ್ಟು ಹೆಚ್ಚಾಗ್ಬೇಕು, ಪೇ ಇಟ್ ಫಾರ್ವರ್ಡ್ ಅಂತಾರೆ. ಸೊ ನಾವು ಆದಷ್ಟು ನಮ್ಗೆ ಯಾವ್ದಾದ್ರು ಸಿನಿಮಾ ಚೆನ್ನಾಗಿದೆ ಅಂತ ಗೊತ್ತಾದ್ರೆ ನಾವಾಗೆ ಹೋಗಿ ನೋಡಿ, ಇಷ್ಟ ಆದ್ರೆ ಅದ್ರ ಬಗ್ಗೆ ಸೋಷಿಯಲ್ ಮೀಡಿಯಲ್ಲಿ ಹಾಕೋದು, ನಮ್ಮಿಂದ ಒಂದಷ್ಟು ಜನಕ್ಕೆ ರೀಚ್ ಆಗುತ್ತೆ ಅಂದ್ರೆ ಮಾಡೋಣ ಅನ್ನೋ ಒಂದು ಪ್ರಯತ್ನ ಮಾಡೇ ಮಾಡ್ತೀವಿ.
ಸರ್ ಈಗ ಅನೂಪ್ ಸರ್ ಡೈರೆಕ್ಷನ್ ಬಿಟ್ಟು ನಿಮ್ಮ ಫೇವರೇಟ್ ಡೈರೆಕ್ಟರ್ ಯಾರು? ಯಾಕಂತಂದ್ರೆ ಒಬ್ಬ ನಟನಾಗಿ ಒಂದಷ್ಟು ಸಿನಿಮಾಗಳನ್ನ ನೋಡಿರ್ತೀರಾ, ಒಂದಷ್ಟು ಡೈರೆಕ್ಟರ್ಸ್ ನಿರ್ದೇಶನ ಅವ್ರ ಆಕ್ಷನ್ ಕಟ್ಟಿಡುವಂತ ವಿಧಾನ ಆಗಿರ್ಬೋದು ತುಂಬಾ ಇಷ್ಟಪಟ್ಟರು. ನಿಮ್ಮ ಫೇವರೇಟ್ ಡೈರೆಕ್ಟರ್ ಯಾರು ಅನೂಪ್ ಸರ್ ಬಿಟ್ಟು? ತುಂಬಾ ಜನ ಇದ್ದಾರೆ. ಅಂದ್ರೆ ಈಗ ಸೀನಿಯರ್ ಡೈರೆಕ್ಟರ್ಸ್ ತಗೊಂಡ್ರೆ ಯೋಗರಾಜ್ ಭಟ್ ಅವರು, ಸೂರಿ ಅವರು, ಅವರ ಅಂದ್ರೆ ನನಗೆ ಒಬ್ಬರ ಹೆಸರು ಹೇಳಿ ಇನ್ನೊಬ್ಬರ ಹೆಸರು ಮಿಸ್ ಆಯ್ತು ಅಂತ ಆಗ್ಬಾರ್ದು. ಬಟ್ ನನಗೆ ಈಗ ಆಫ್ ದ ಟಾಪ್ ಆಫ್ ಮೈ ಹೆಡ್ ಯಾರ ಹೆಸರೆಲ್ಲ ನೆನಪಾಗ್ತಾ ಇದೆ ಅದನ್ನ ಹೇಳ್ತೀನಿ. ನಮ್ಮ ಜನರೇಷನ್ ಅಲ್ಲಾದ್ರೆ ಪ್ರಶಾಂತ್ ನೀಲ್ ಅವರು ಆಫ್ ಕೋರ್ಸ್, ಅಂಡ್ ಹೇಮಂತ್ ರಾವ್. ಐ ಥಿಂಕ್ ಹೇಮಂತ್ ರಾವ್ ಅವ್ರದ್ದು ತುಂಬಾ ಚೆನ್ನಾಗಿರುತ್ತೆ ಡೈರೆಕ್ಷನ್. ಅಂಡ್ ಇನ್ನಷ್ಟು ರಿಷಬ್ ಇದ್ದಾರೆ, ರಕ್ಷಿತ್ ಇದ್ದಾರೆ, ಇನ್ನಷ್ಟು ಹೊಸ ಡೈರೆಕ್ಟರ್ಸ್ ಇದ್ದಾರೆ. ಪವನ್ ಕುಮಾರ್ ಅವರು ಆಕ್ಚುಲಿ ಲೂಸಿಯಾ ಸ್ಟಾರ್ಟೆಡ್ ದ ಹೋಲ್ ನ್ಯೂ ವೇವ್ ಕನ್ನಡದಲ್ಲಿ. ಲೂಸಿಯಾ ಸಿನಿಮಾ ಇಂದ ಹೊಸ ತರ ಸಿನಿಮಾಗಳು ಕನ್ನಡದಲ್ಲಿ ಬರಕ್ ಶುರು ಆಯ್ತು. ಸೊ ಇದರಲ್ಲಿ ಇವತ್ತು ಕನ್ನಡ ಫಿಲ್ಮ್ಸ್ ಔಟ್ ಆಫ್ ದ ಸ್ಟೇಟ್ ಹೋಗಿ, ಔಟ್ ಆಫ್ ದ ಕಂಟ್ರಿ ಹೋಗಿ ಒಂದಷ್ಟು ಜನಕ್ಕೆ ರೀಚ್ ಆಗ್ತಾ ಇದೆ ಅಂದ್ರೆ ನಾವು ಎಲ್ಲಾ ಸಿನಿಮಾಗಳನ್ನು, ಎಲ್ಲಾ ಮೇಕರ್ಸ್ನು ರೈಟ್ ಫ್ರಮ್ ಪುಟ್ಟಣ್ಣ ಕಣಗಲ್ ಅವರಿಂದ ಹಿಡಿದು, ಬಿಕಾಸ್ ಅವ್ರ ಸಿನಿಮಾ ಜರ್ಮನಿಲಿ ಫಿಲ್ಮ್ ಇನ್ಸ್ಟಿಟ್ಯೂಟ್ ಅಲ್ಲಿ ಸ್ಟಡಿ ಮಾಡ್ತಾರಂತೆ. ಸೊ ಎಲ್ಲಾರ್ದು ಕಾಂಟ್ರಿಬ್ಯೂಷನ್ ಇಂದಾನೆ ಇದಾಗ್ತಾ ಇರೋದು. ಫೈನಲಿ ಸಿನಿ ಪ್ರೇಕ್ಷಕರಿಗೆ ಏನ್ ಹೇಳ್ತೀರಾ ಅಂತ? ರಂಗೇತರಂಗ ಜುಲೈ 4th ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಬಂದು ಸಿನಿಮಾನ ಥಿಯೇಟರ್ ಅಲ್ಲಿ ನೋಡಿ. ನೀವು ಫಸ್ಟ್ ಟೈಮ್ ಇದನ್ನ ಮಿಸ್ ಮಾಡಿದ್ರೆ ಥಿಯೇಟರ್ ಅಲ್ಲಿ ಬಂದು ನೋಡಿ. ಇದೊಂದು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್, ನಿಮ್ಗೆ ಖಂಡಿತ ಇದು ಖುಷಿ ಕೊಡುತ್ತೆ. ಹಾಗೇನೆ ಒಳ್ಳೆ ಕನ್ನಡ ಸಿನಿಮಾ ಬಂದಿದೆ ಅಂತ ನಿಮಗೆ ಗೊತ್ತಾದ್ರೆ, ನಿಮ್ಗೆ ಟ್ರೇಲರ್ ಇಷ್ಟ ಆದ್ರೆ, ಅದ್ರ ಕಂಟೆಂಟ್ ಇಷ್ಟ ಆದ್ರೆ, ನೀವು ಆದಷ್ಟು ಬೇಗ ಥಿಯೇಟರ್ಗೆ ಹೋಗಿ ಆ ಸಿನಿಮಾನ ನೋಡಿದ್ರೆ ಆ ಸಿನಿಮಾ ತಂಡಕ್ಕೆ ಅದ್ರಷ್ಟು ದೊಡ್ಡ ಸಪೋರ್ಟ್ ಯಾವ್ದು ಇಲ್ಲ. ಬಿಕಾಸ್ ನಾವ್ ಎಷ್ಟೇ ಪ್ರಮೋಷನ್ ಖರ್ಚು ಮಾಡಬಹುದು, ಏನೇ ಮಾಡಬಹುದು, ವರ್ಡ್ ಆಫ್ ಮೌತ್ ಅನ್ನೋದು ಜನರ ಅದ್ರ ಬಗ್ಗೆ ಮಾತಾಡುವಂಥದ್ದು ಕೊಡೋ ಸಪೋರ್ಟ್ ಯಾವುದೇ ಸಿನಿಮಾ ಆದ್ರೂ ಅದಕ್ಕಿಂತ ದೊಡ್ಡ ಸಪೋರ್ಟ್ ಏನೂ ಇಲ್ಲ. ಸೊ ದಯವಿಟ್ಟು ಅದನ್ನ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೊತ್ತು ನಮ್ಮ ಬಾಸ್ ಟಿವಿ ಜೊತೆ ಒಂದಷ್ಟು ಮಾಹಿತಿನ ಶೇರ್ ಮಾಡಿದಕ್ಕೆ ಒಳ್ಳೆದಾಗ್ಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ನಟ ನಿರೂಪ್ ಭಂಡಾರಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.